ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಬಳ್ಳಾರಿ ಬುಲೆಟ್ ವಿಷಯದಲ್ಲಿ ರಾಜ್ಯ ಸರ್ಕಾರ ಒಂದರ ಹಿಂದೊಂದು ತಪ್ಪು ಮಾಡ್ತಾನೆ ಇದೆ. ಹಾಗಂತ ಹೇಳ್ತಾ ಇರೋ ಬಿಜೆಪಿ ಅದನ್ನ ವಿರೋಧ ಮಾಡಿ ಒಂದು ಸಮಾವೇಶವನ್ನೇ ಮಾಡ್ತಾ ಇದೆ. ಆದ್ರೆ ಕೊನೆಯ ಕ್ಷಣದವರೆಗೂ ಇದ್ದ ಪಾದಯಾತ್ರೆಯ ಪ್ಲಾನ್ ಅನ್ನ ಬಿಜೆಪಿ ಕೈಬಿಟ್ಟಿದೆ. ಯಾಕೆ ಅಂತ ನೋಡಿದ್ರೆ ಅದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಗಳನ್ನ ನೋಡಿದ್ರೆ ಹಿಂಗೋ ಬಿಜೆಪಿ ಯೋಚನೆ ಮಾಡುತ್ತಾ ಅಂತ ಸರ್ಪ್ರೈಸ್ ಆಗುತ್ತೆ. ಇದುವೇ ಹೊತ್ತಿನ ಸ್ಪೆಷಲ್. ಪಾದಯಾತ್ರೆಯಲ್ಲ, ಹೋರಾಟ ಮಾತ್ರ. ಬಳ್ಳಾರಿ ಬುಲೆಟ್ ವಿಷಯಕ್ಕೆ ಬಂದ್ರೆ ನೂರಾರು ವಿಷಯ ಇದಾವೆ. ರಾಜ್ಯ ಬಿಜೆಪಿಗೆ ಪ್ರಶ್ನೆ ಮಾಡೋದಿಕ್ಕೆ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ನೂರಾರು ಇಶ್ಯೂ ಕೂಡ ಇದೆ. ಹೇಗಿದ್ರು ಅದು ಬಿಜೆಪಿಗೆ ಪಾದಯಾತ್ರೆ ಪ್ಲಾನ್ಗೆ ಬ್ರೇಕ್ ಹಾಕಿ ಸಮಾವೇಶಕ್ಕೆ ಓಕೆ ಅಂತಿದೆ. ಹಾಗಂತ ಹೈಕಮಾಂಡ್ ಏನನ್ನು ಯೋಚನೆ ಮಾಡದೆ ಹೆಜ್ಜೆ ಇಟ್ಟಿದ್ಯಾ? ಹಾಗಂತ ಹೇಳೋಕ್ಕಾಗಲ್ಲ. ಅದರ ಹಿಂದೆ ಒಂದು ಲೆಕ್ಕಾಚಾರ ಕೂಡ ಇದೆ. ಮುಂದೆ ಆಗಬಹುದಾದ ಪ್ರಾಬ್ಲಮ್ಗಳನ್ನು ಮೊದಲೇ ಲೆಕ್ಕ ಹಾಕಿದೆ. ಬಳ್ಳಾರಿ ಬುಲೆಟ್ ವಿರುದ್ಧ ಪಾದಯಾತ್ರೆಯಲ್ಲ, ಹೋರಾಟ ಮಾತ್ರ. ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ಪಾದಯಾತ್ರೆ ಕೈಬಿಟ್ಟಿದ್ದೇಕೆ ವಿಜಯೇಂದ್ರ? ಹೈಕಮಾಂಡ್ ಲೆಕ್ಕಾಚಾರ ಏನು? ರೆಡ್ಡಿ ರಾಮುಲು ಡಿಮ್ಯಾಂಡ್ ಠುಸ್ ಆಗಿದ್ದೇಕೆ? ಶ್ರೀರಾಮುಲು ಅವರಾಗ್ಲಿ, ಜನಾರ್ದನ್ ರೆಡ್ಡಿ ಅವರಾಗ್ಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಬುಲೆಟ್ ಹೊಸ ವರ್ಷದ ಮೊದಲ ದಿನವೇ ಇಡೀ ರಾಜ್ಯವನ್ನ ದಂಗುಬಡಿಸಿದ ಜಿಲ್ಲೆ. ಹೊಸ ವರ್ಷದ ಮೊದಲ ದಿನವೇ ರಕ್ತ ಚರಿತ್ರೆಯ ಇತಿಹಾಸಕ್ಕೆ ಮತ್ತೊಂದು ಪುಟ ಸೇರಿಸಿದ ಜಿಲ್ಲೆ. ಈಗ ಮತ್ತೊಂದು ರಾಜಕೀಯ ಇತಿಹಾಸ ಬರೆಯೋದಕ್ಕೆ ಸಜ್ಜಾಗಿ ನಿಂತಿದೆ. ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ಬಳ್ಳಾರಿ ರೆಡಿ. ಜನವರಿ 17 ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶ. ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಜನವರಿ 17ರಂದು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. ತದನಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ವಿವಿಧ ಹಂತದಲ್ಲಿ ನಾವು ಹೋರಾಟವನ್ನು ತೆಗೆದುಕೊಳ್ಬೇಕು, ಕೈಗೆತ್ಕೋಬೇಕು ಅಂತೇಳಿ ಈಗಾಗಲೇ ನಿಶ್ಚಯವನ್ನ ಮಾಡಿದ್ದೇವೆ. ಬಳ್ಳಾರಿ ಈ ಜಿಲ್ಲೆಗೆ ಒಂದು ಕೆಟ್ಟ ಇತಿಹಾಸ ಇದೆ. ಇದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿ ಗೆದ್ದಿದ್ದ ಜಿಲ್ಲೆ. ಸುಷ್ಮಾ ಸ್ವರಾಜ್ ಸ್ಪರ್ಧೆ ಮಾಡಿ ಸೋತಿದ್ದ ಜಿಲ್ಲೆ. ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಿದ ಜಿಲ್ಲೆ. ಬಿಜೆಪಿಯನ್ನು ಕರ್ನಾಟಕದಲ್ಲಿ ಪಾತಾಳಕ್ಕೆ ದುಡಿದ ಜಿಲ್ಲೆ. ಎಲ್ಲ ಇತಿಹಾಸವೂ ಬಳ್ಳಾರಿಗೆ ಇದೆ. ಅಂತಹ ಬಳ್ಳಾರಿಯಲ್ಲೇ ಮತ್ತೊಂದು ಇತಿಹಾಸ ಬರೆಯಲು ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಆದ್ರೆ ಅಲ್ಲೊಂದು ಸಮಸ್ಯೆ ಇದೆ. ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂತದ್ದು ಸತ್ಯ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗ್ಲಿ, ಜನಾರ್ದನ್ ರೆಡ್ಡಿ ಅವರಾಗ್ಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಬಳ್ಳಾರಿಗೆ ಪಾದಯಾತ್ರೆಯ ಕನಸು ಕಂಡಿದ್ದ ವಿಜಯೇಂದ್ರ. ವಿಜಯೇಂದ್ರ ಪಾದಯಾತ್ರೆಗೆ ಹೈಕಮಾಂಡ್ ಬ್ರೇಕ್. ರೆಡ್ಡಿ ಶ್ರೀರಾಮುಲುರಿಂದಲೂ ಪಾದಯಾತ್ರೆಗೆ ಮನವಿ.
ವಿಶೇಷವೇನು ಗೊತ್ತೇ, ಬಳ್ಳಾರಿ ಬುಲೆಟ್ ಪ್ರಕರಣದ ಸೆಂಟರ್ ಆಫ್ ಸೆನ್ಸೇಷನ್ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಕೂಡ ಪಾದಯಾತ್ರೆಯನ್ನೇ ಮನಸ್ಸಿನಲ್ಲಿಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಬಹಿರಂಗವಾಗಿ ಹೇಳ್ಕೊಂಡು ಇದ್ರು. ಈ ಹೇಳಿಕೆಗಳನ್ನೇ ಗಮನಿಸಿ ನೋಡಿ. ಇನ್ವೆಸ್ಟಿಗೇಷನ್ ಪೂರ್ತಿ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು. ಇಲ್ಲವಾದಲ್ಲಿ ಒಂದು ಈ ಕಳಂಕ ಹೊತ್ಕೊಂಡು ಯಾವ ಬಳ್ಳಾರಿಗೆ ಪಾದಯಾತ್ರೆ ಮೂಲಕ ಬಂದು ಅಧಿಕಾರ ವಹಿಸ್ಕೊಂಡಿದ್ದರು, ಯಾವ ಜನಾರ್ದನ್ ರೆಡ್ಡಿ ಮೇಲೆ ಆರೋಪಗಳು ಮಾಡಿ ಬಂದಿದ್ದರು, ಅದೇ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಒಂದು ಹತ್ಯೆಹಿತದ ದಾಳಿಯಿಂದ ಕೆಟ್ಟ ಕಳಂಕದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮನೆಗೆ ಹೋಗ್ಬೇಕಾಗುತ್ತೆ. ದಯಮಾಡಿ ಹೇಗೋ ನೀವು ಆಗ್ಬಿಟ್ಟಿದ್ರಿ ಮುಖ್ಯಮಂತ್ರಿ 2 ಬಾರಿ, ಮನೆಗೆ ಹೋಗೋ ಟೈಮ್ನಲ್ಲಿ ಗೌರವದಿಂದ ಮನೆಗೆ ಹೋಗ್ರಿ. ಸರ್, ಹಂಗಾದ್ರೆ ನೀವು ಪಾದಯಾತ್ರೆ ಮಾಡಿದ್ರೆ ನೀವು ಅವ್ರ ಅಧಿಕಾರಕ್ಕೆ ಬಂದರು, ನೀವು ಪಾದಯಾತ್ರೆ ಮಾಡಿದ್ರೆ ಅವ್ರ ಅಧಿಕಾರದಿಂದ ಕೆಳಗಿಳಿತಾರೆ ಅಂತ ಹೇಳ್ತಾರೆ ಹೆಂಗೆ ಸರ್? ಹೌದು, ಏನು ಹೇಳಿದ್ರು ಕೂಡ ಅಧಿಕಾರಿ ಕಳ್ಕೊಳ್ಳೇಬೇಕಲ್ಲ ಅಷ್ಟೇ. ಚಾಮರಾಜನಗರ, ಬೀದರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಾನು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಹತ್ರ, ಸಿ.ಟಿ. ರವಿಯವ್ರ ಹತ್ರ, ಪ್ರಹ್ಲಾದ್ ಜೋಶಿ ಹತ್ರ, ಸೋಮಣ್ಣವ್ರ ಹತ್ರ ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವಕಾಶ ಮಾಡಿಕೊಟ್ರೆ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನ ಕಾಂಗ್ರೆಸ್ ಅಧಿಕಾರವನ್ನು ಬರಲಾರ್ದಂತ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ, ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಜನರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀನಿ. ಹೌದು, ಇಬ್ಬರು ನಾಯಕರು ಬಹಿರಂಗವಾಗಿ ಬಳ್ಳಾರಿ ಪಾದಯಾತ್ರೆಯ ಬಗ್ಗೆ ಮಾತನಾಡಿದ್ರು. ಬಿಜೆಪಿ ನಾಯಕರು ಬಳ್ಳಾರಿಗೆ ಪಾದಯಾತ್ರೆ ಬಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶ ನೀಡಿದಂತಾಗುತ್ತೆ. ಬಳ್ಳಾರಿ ಬುಲೆಟ್ ಪ್ರಕರಣದಲ್ಲಿ ರಾಜ್ಯದ ಜನತೆಗೂ ಸಂದೇಶ ಹೋಗುತ್ತೆ. ಅಷ್ಟೇ ಅಲ್ಲ, ಬಿಜೆಪಿಯ ಸಂಘಟನೆಯು ಗಟ್ಟಿಯಾಗುತ್ತದೆ ಎಂದು ಆಸೆ ಹೇಳಿಕೊಂಡಿದ್ರು. ಆದ್ರೆ ವಿಜಯೇಂದ್ರ ಅವರ ಮಾತುಗಳನ್ನ ಕೇಳಿದ್ರೆ ಪಾದಯಾತ್ರೆಗೆ ಬಿಜೆಪಿ ಹೈಕಮಾಂಡ್ಗೆ ಮನಸ್ಸಿಲ್ಲ ಎನ್ನುವುದು ಸ್ಪಷ್ಟವಾಗ್ತಿದೆ. ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಜನವರಿ 17ರಂದು. ಬಿಜೆಪಿಯ ಇಡೀ ರಾಜ್ಯ ಘಟಕವೇ ಅಲ್ಲಿ ಇರುತ್ತೆ, ವೇದಿಕೆ ಇರುತ್ತೆ. ಮಾಜಿ ಸಿಎಂ ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಇರ್ತಾರೆ. ಆದ್ರೆ ಪಾದಯಾತ್ರೆ ಮಾಡಲ್ಲ. ಜನಾರ್ದನ ರೆಡ್ಡಿ, ಕರುಣಾಕರ ರೆಡ್ಡಿ, ಸೋಮಶೇಖರ ರೆಡ್ಡಿಯು ಶ್ರೀರಾಮುಲು ಸಮೇತ ಬರ್ತಾರೆ. ಪಾದಯಾತ್ರೆ ಮಾಡಲ್ಲ. ರಾಜ್ಯ ಬಿಜೆಪಿಯಲ್ಲಿರುವ ಕೇಂದ್ರ ಸಚಿವರು ಬರ್ತಾರಾ? ಈ ಬಗ್ಗೆ ಸ್ಪಷ್ಟತೆ ಇಲ್ಲ. ಒಟ್ನಲ್ಲಿ ಪಾದಯಾತ್ರೆ ಮಾಡಲ್ಲ. ಸಮಾವೇಶ ಮಾಡುವ ಸಮಯಕ್ಕೆ ಎಲ್ಲರಿಗೂ ಜಾಮೀನು. ಬಳ್ಳಾರಿ ಬುಲೆಟ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಕಾಂಗ್ರೆಸ್ನ 10 ಹಾಗೂ ಬಿಜೆಪಿಯ 10 ಕಾರ್ಯಕರ್ತರು ಸೇರಿ ಒಟ್ಟು 25 ಕಾರ್ಯಕರ್ತರನ್ನು ಜಾಮೀನಿನ ಮೇಲೆ ರಿಲೀಸ್ ಮಾಡಲಾಗಿದೆ. ಒಬ್ಬ ವ್ಯಕ್ತಿಯನ್ನ ಹೊರತುಪಡಿಸಿ ಖಾಸಗಿ ಗನ್ ಮ್ಯಾನ್ ಗುರುಚರಣ್ ಸಿಂಗ್ ಮಾತ್ರ ಜೈಲಲ್ಲಿ. ರಾಜಶೇಖರ್ ರೆಡ್ಡಿ ಕೊಲೆಗೆ ಕಾರಣವಾಗಿದೆ ಎನ್ನಲಾಗಿರುವ ಬುಲೆಟ್ 12mm ಬೋರಿಂಗ್ ಬಂದೂಕಿನಿಂದ ಫೈರ್ ಆಗಿದೆ ಎಂಬ ಕಾರಣಕ್ಕೆ ಗುರುಚರಣ್ ಸಿಂಗ್ ಮಾತ್ರ ಜೈಲಲ್ಲಿದ್ದಾನೆ. ಇನ್ನುಳಿದ ಎಲ್ಲರಿಗೂ ಜಾಮೀನು ಸಿಕ್ಕು ರಿಲೀಸ್ ಆಗಿದೆ. ಇಡೀ ಪ್ರಕರಣದ ತನಿಖೆಯನ್ನ ದಿಕ್ಕು ತಪ್ಪಿಸಲಾಗ್ತಿದೆ ಎಂದು ಬಿಜೆಪಿ ನಾಯಕರು ಹೇಳ್ತಿದ್ದಾರೆಯೇ ಹೊರತು ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟೇ ಕಾಣ್ತಿಲ್ಲ. ಪಾದಯಾತ್ರೆಯನ್ನು ಮಾಡ್ತೀವಿ, ಈಗಲ್ಲ ಎಂದ ಬೊಮ್ಮಾಯಿ. ಹಂತವಾಗಿ ಮಾಡಬೇಕನ್ನುವಂಥದ್ದು. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ. ಫಸ್ಟು ಅಲ್ಲಿ ನಡೆದಿರುವಂಥ ಘಟನೆ ಸತ್ಯಾಸತ್ಯ ಬಹಿರಂಗವಾಗಿ ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಈ ಸಭೆ ಮಾಡ್ತಾ ಇದ್ವಿ. ಬರುವಂಥ ದಿನಗಳಲ್ಲಿ ಹಲವಾರು ಪಾದಯಾತ್ರೆಗಳಾಗ್ತವೆ ಈ ಕಾಂಗ್ರೆಸ್ ಇರೋದು. ಇದರಿಂದ ಪಾದಯಾತ್ರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ರೆಡಿ, ಹೈಕಮಾಂಡ್ ಬ್ರೇಕ್. ರಾಜ್ಯದಲ್ಲಿ ಬಿಜೆಪಿ ನಡೆಸಿದ ಅತಿದೊಡ್ಡ ಹೋರಾಟ ಎಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಮೂಡಾ ಹಗರಣದ ಹೋರಾಟ. ಆ ಹೋರಾಟದ ಯಶಸ್ಸು ಇದ್ದದ್ದೇ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಯಲ್ಲಿ. ಪಾದಯಾತ್ರೆಗಳಿಂದ ಸರ್ಕಾರವೇ ನಡುಗಿದ ಇತಿಹಾಸ ಇದೆ. ಬಳ್ಳಾರಿ ಪಾದಯಾತ್ರೆಗೆ ಒಂದು ಇತಿಹಾಸ ಇದೆ. ಇಷ್ಟಿದ್ರೂ ಹೈಕಮಾಂಡ್ ವಿರೋಧ ಮಾಡ್ತಿರೋದು ಯಾಕೆ? ಬಳ್ಳಾರಿ ಬುಲೆಟ್ ವಿಚಾರದಲ್ಲಿ ಬಿಜೆಪಿಗೆ ಕೇಳೋದಕ್ಕೆ ಪ್ರಶ್ನೆಗಳಿವೆ. ಆದರೆ ಹೈಕಮಾಂಡ್ ಮನಸ್ಸು ಮಾಡ್ತಿಲ್ಲ. ಅದಕ್ಕೆ ಕೆಲವು ಕಾರಣಗಳು ಇವೆ.
ಜನಾರ್ದನ್ ರೆಡ್ಡಿ ವಿರುದ್ಧ ಕೇಸುಗಳೇ ಕಾರಣ. ಜನಾರ್ದನ ರೆಡ್ಡಿ ಈಗಾಗಲೇ ಹಲವು ವರ್ಷಗಳನ್ನು ಜೈಲಿನಲ್ಲಿ ಕಳೆದು ಬಂದಿರುವ ಪೊಲಿಟಿಕಲ್ ಲೀಡರ್. ಅವರ ಮೇಲಿರುವ ಆರೋಪಗಳು ಸಣ್ಣದೇನಲ್ಲ, ಎಲ್ಲವೂ ಬೃಹತ್ ಹಗರಣಗಳೇ, ದೊಡ್ಡ ದೊಡ್ಡ ಕ್ರೈಮುಗಳೇ. ಆ ಹಗರಣಗಳೇ ಪಾದಯಾತ್ರೆಗೆ ಬ್ರೇಕ್ ಹಾಕೋದಕ್ಕೆ ಮೂಲ. ಎರಡು 2025 ಮೇ 6ರಂದು ಜನಾರ್ದನ ರೆಡ್ಡಿಗೆ ಜೈಲು. 7 ವರ್ಷ ಜೈಲು ಶಿಕ್ಷೆ ನೀಡಿದ್ದ ಸಿಬಿಐ ಸ್ಪೆಷಲ್ ಕೋರ್ಟ್. ಈ ಹೋರಾಟದಲ್ಲಿ ನಾನೇ ಟಾರ್ಗೆಟ್ ಅಂತ ಇರುವ ಜನಾರ್ದನ್ ರೆಡ್ಡಿಗೆ ಲಾಸ್ಟ್ ಇಯರ್ ಜೈಲು ಶಿಕ್ಷೆ ಘೋಷಣೆಯಾಗಿದೆ. ಅದು ಒಂದಲ್ಲ ಎರಡಲ್ಲ 7 ವರ್ಷ. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಆರೋಪ ಸಾಬೀತಾಗಿ ಹೈದರಾಬಾದ್ನ ಸಿಪಿಐ ಸ್ಪೆಷಲ್ ಕೋರ್ಟ್ ಶಿಕ್ಷೆ ಘೋಷಣೆ ಮಾಡಿ ಆಗಿದೆ. ಆ ಕೇಸ್ನ ತೀರ್ಪಿಗೆ ಸದ್ಯಕ್ಕೆ ತೆಲಂಗಾಣ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಗಂಗಾವತಿ ಎಂಎಲ್ಎ ಆಗಿದ್ದ ಜನಾರ್ದನ್ ರೆಡ್ಡಿ ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಂಡಿದ್ರು. ಸಿಬಿಐ ಸ್ಪೆಷಲ್ ಕೋರ್ಟ್ ಜಡ್ಜ್ಮೆಂಟ್ಗೆ ಸ್ಟೇ ಇರೋ ಕಾರಣ ಹೋಗಿದ್ದ ಶಾಸಕ ಸ್ಥಾನ ಮತ್ತೆ ವಾಪಸ್ ಬಂದಿದೆ. ಆ ತೀರ್ಪಿಗೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದೆ ಅಷ್ಟೇ, ನಿರಪರಾಧಿ ಅಂತ ಹೇಳಿಲ್ಲ. ಆ ತೀರ್ಪಿನ ಮರುಪರಿಶೀಲನೆ ಇದೇ ತಿಂಗಳ ಕೊನೆಗೆ ಅಥವಾ ಫೆಬ್ರವರಿ ಆರಂಭದಲ್ಲಿ ಬರಬೇಕು. ಫೆಬ್ರವರಿಯಲ್ಲಿ ಮತ್ತೆ ಉರುಳಾಗಲಿದೆ ಅಕ್ರಮ ಗಣಿ ಕೇಸ್. ಜನಾರ್ದನ್ ರೆಡ್ಡಿಗೆ ಮತ್ತೆ ಗಣಿ ಸಂಕಷ್ಟ ಮತ್ತೆ ಎದುರಾಗುವ ಎಲ್ಲಾ ಸಾಧ್ಯತೆಗಳು ಇದೆ. ಗಡಿ ಒತ್ತುವರಿ ಮಾಡಿರುವ ಪ್ರಕರಣ ಯಾವಾಗ ಬೇಕಾದರೂ ರೆಡ್ಡಿಗೆ ಸುತ್ತಿಕೊಳ್ಳಬಹುದು. ರೆಡ್ಡಿ ಮೇಲಿನ ಆರೋಪಗಳೇನು? ಕರ್ನಾಟಕ ರಾಜ್ಯದ ಗಡಿ ಒತ್ತುವರಿ, ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಗಣಿಗಾರಿಕೆ, ಒತ್ತುವರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ, ಸುಂಕಲಮ್ಮ ದೇವಸ್ಥಾನ ಧ್ವಂಸ ಮಾಡಿ ಗಣಿಗಾರಿಕೆ, ಇದಿಷ್ಟು ಆರೋಪಗಳಿವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ನೇಮಿಸಲಾಗಿದ್ದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ತಮ್ಮ ರಿಪೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿ ಮಾಡಿರೋದು ಕ್ರೈಮ್ ಎಂದು ಉಲ್ಲೇಖ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಒಡೆತನದ ಗಣಿ ಕಂಪನಿಗಳು ಕರ್ನಾಟಕದ ಗಡಿ ಒತ್ತುವರಿ ಮಾಡಿದ್ದಕ್ಕೆ ಸರ್ವೆ ತಂಡ ಸಾಕ್ಷಿ ನೀಡಿದೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಆಂಧ್ರದ ಗಡಿ ಭಾಗದಲ್ಲಿರೋ ಜನಾರ್ದನ್ ರೆಡ್ಡಿ ಒಡೆತನದ 4 ಗಣಿ ಕಂಪನಿ ಸೇರಿ ಒಟ್ಟು 6 ಗಣಿ ಕಂಪನಿಯ ವಿರುದ್ಧ ಕಳೆದ ತಿಂಗಳು ಸರ್ವೆ ಮಾಡಲಾಗಿತ್ತು. ಸುಂಕಲಮ್ಮ ದೇವಸ್ಥಾನ ಇದ್ದ ನಕ್ಷೆ ಕಮಿಟಿಗೆ ಲಭ್ಯ. ಈಗ ಸರ್ವೆ ಮಾಡಿದ ನಕ್ಷೆ ಮತ್ತು ಸುಂಕಲಮ್ಮ ದೇವಸ್ಥಾನ ಇದ್ದ ಸ್ಥಳದ ನಕ್ಷೆಯ ಪ್ರತಿ ಸಮಿತಿಗೆ ಲಭ್ಯವಾಗಿದೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಅದಿರು ಸಾಗಾಟ, ಪರಿಸರದ ಮೇಲಾದ ಪರಿಣಾಮ ಮತ್ತು ಕರ್ನಾಟಕ ಆಂಧ್ರದ ಪರ್ಮಿಟ್ ದುರ್ಬಳಕೆ ವಿಷಯಗಳ ಬಗ್ಗೆಯೂ ತನಿಖೆ ಮಾಡಲಾಗಿದ್ದು, ಅದು ಜನವರಿ ಅಂತ್ಯಕ್ಕೆ ವಿಚಾರಣೆಗೆ ಬರಲಿದೆ. ಜನವರಿ 20ರವರೆಗೆ ಸಮಯಾವಕಾಶ ಕೇಳಿರುವ ರೆಡ್ಡಿ. ಈ ಸರ್ವೆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಜನವರಿ ಮೊದಲ ವಾರದಲ್ಲಿ ನೀಡಬೇಕಿತ್ತು. ಆದರೆ ಜನಾರ್ದನ್ ರೆಡ್ಡಿಯವರು ಜನವರಿ 20ರವರೆಗೆ ತಮ್ಮ ಪರವಾಗಿ ವಿವರಣೆ ನೀಡಲು ಸಮಯಾವಕಾಶ ಕೇಳಿದ್ದಾರೆ. ಜನವರಿ ಕೊನೆ ಭಾಗದಲ್ಲಿ ಅಥವಾ ಫೆಬ್ರವರಿ ಆರಂಭದಲ್ಲಿ ಸುಪ್ರೀಂ ಕೋರ್ಟಿಗೆ ವರದಿ ಸಲ್ಲಿಕೆ ಆಗಲಿದೆ. ವರದಿ ಸಲ್ಲಿಕೆ ಆಗ್ತಿದ್ದಂತೆ ಜನಾರ್ದನ ರೆಡ್ಡಿಗೆ ಮತ್ತೆ ಗಣಿ ಸಂಕಷ್ಟ ಶುರುವಾಗುತ್ತೆ. ಹಾಗೇನಾದ್ರೂ ವರದಿ ಸಲ್ಲಿಕೆಯಾದ್ರೆ ಆಗ ಬಿಜೆಪಿಗೆ ಇದೇ ಪಾದಯಾತ್ರೆ ಉಲ್ಟಾ ಹೊಡೆಯಬಹುದು ಎಂಬ ಭಯ ಇದೆ. ಹಾಗಂತ ಹೈಕಮಾಂಡ್ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರನ್ನ ಏಕಾಂಗಿಯಾಗೇನೂ ಮಾಡಿಲ್ಲ. ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿಗೆ ಸ್ವಾತಂತ್ರ್ಯವನ್ನೇ ಕೊಡ್ತಿಲ್ವಾ? ಹಾಗೇನಿಲ್ಲ, ಆದ್ರೆ ಲೆಕ್ಕಾಚಾರದ ಹೆಜ್ಜೆ ಇಡಿ ಅಂತ ಹೇಳ್ತಾ ಇದೆ. ರಾಜ್ಯ ಬಿಜೆಪಿಗೆ ವಿಜೇಂದ್ರ ಅವರಿಗೆ ಹೋರಾಟ ಮಾಡಿ ಅಂತ ಹೇಳ್ತಾ ಇದೆ. ಆದ್ರೆ ಒಂದು ಹೋರಾಟದ ನಂತರ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಳ್ತಾ ಇದೆ. ಅಂತಹದ್ದೇ ಇನ್ನೊಂದು ಲೆಕ್ಕಾಚಾರವು ಹೈಕಮಾಂಡ್ಗೆ ಇದೆ. ಬಿಜೆಪಿ ಹೈಕಮಾಂಡ್ಗೆ ಬಿಜೆಪಿ ಸ್ಟ್ರಾಂಗ್ ಆಗಬೇಕು ಅಷ್ಟೇ. ಜನಾರ್ದನ ರೆಡ್ಡಿಗೆ ಹೈಕಮಾಂಡ್ ಬ್ರೇಕ್ ಹಾಕೋಕೆ ಇದೇ ಮೊದಲ ಕಾರಣ. ಮೊದಲನೆಯದ್ದೇ ಕೇಸ್. ಹೀಗಾಗಿಯೇ ವಿಜೇಂದ್ರರ ಪಾದಯಾತ್ರೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಹಾಗಂತ ಹೈಕಮಾಂಡ್ನವರೇನು ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ಏಕಾಂಗಿಯಾಗಿರೋಕೆ ಬಿಟ್ಟಿಲ್ಲ.
ರೆಡ್ಡಿಗೆ ಧೈರ್ಯ ತುಂಬಿದ ನಿತಿನ್. ಇತ್ತೀಚೆಗೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವ ನಿತಿನ್ ಭವಿಷ್ಯದ ಬಿಜೆಪಿ ಅಧ್ಯಕ್ಷ ಎಂದೇ ಬಿಂಬಿಸಲ್ಪಡ್ತಿದ್ದಾರೆ. ಅವರು ನೇರವಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ನಿಮ್ಮೊಂದಿಗೆ ಪಕ್ಷ ಇದೆ ಎಂದು ಧೈರ್ಯ ತುಂಬಿದಾರಂತೆ. ಪ್ರಕರಣ ಅತ್ಯಂತ ಗಂಭೀರವಾಗಿದೆ. ಯಾವುದೇ ರೀತಿಯ ಹೋರಾಟ ನಡೆಸಲು ಬಿಜೆಪಿ ರಾಷ್ಟ್ರೀಯ ನಾಯಕತ್ವದ ಸಂಪೂರ್ಣ ಬೆಂಬಲ ಇದೆ ಎಂದು ಭರವಸೆ ನೀಡಿದ್ದಾರೆ. ಈ ವಿಷಯವನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಪ್ರಸ್ತಾಪ ಮಾಡೋದಾಗಿ ಧೈರ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಾದಯಾತ್ರೆ ಸೇರಿದಂತೆ ಹೋರಾಟದ ರೂಪುರೇಷೆಗಳ ಕುರಿತು ರಾಜ್ಯ ನಾಯಕರೊಂದಿಗೆ ಚರ್ಚೆ ನಡೆಸುವಂತೆ ಜನಾರ್ದನ ರೆಡ್ಡಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ರೆಡ್ಡಿ ಹಾಗೂ ಮಾಜಿ ಸಚಿವ ಬಿ ಶ್ರೀರಾಮುಲು ಬಳ್ಳಾರಿ ಪಾದಯಾತ್ರೆ ನಡೆಸುವ ಬಗ್ಗೆ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಆದರೆ ಪಾದಯಾತ್ರೆಗೆ ಅನುಮತಿ ನೀಡಿಲ್ಲ. ಪಾದಯಾತ್ರೆ ಪ್ರತಿಭಟನಾ ಸಭೆಗಳ ಕುರಿತಂತೆ ಜನವರಿ 10ರಂದೇ ಜನಾರ್ದನ್ ರೆಡ್ಡಿ ಹೇಳಿಕೊಂಡಿದ್ದೆ. ಅದಾದ ನಂತರ ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ. 17ನೇ ತಾರೀಕು ದಿನಾಂಕ ನಿಗದಿಯಾಗಿದೆ. ಆ ಹೋರಾಟ ಅಥವಾ ಏನು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ನಾಡಿದ್ರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಪ್ರೋಗ್ರಾಮ್ ಪ್ಲಾನ್ ಮಾಡಿ ನಾವು ನಿಮ್ಗೆ ತಿಳಿಸ್ತೀವಿ. ಎಲ್ಲವುದು ಅಂದ್ರೆ ಇವತ್ತು ರ್ಯಾಲಿ, ಪಾದಯಾತ್ರೆ, ಹೇಗೆ ಏನು, ಪ್ರತಿಭಟನಾ ಸಭೆ, ಇದೆಲ್ಲದರ ಬಗ್ಗೆ ಕೂಡ ಒಂದು 2 ದಿವಸಗಳಲ್ಲಿ ನಾಳೆ ನಾಡಿದ್ರಲ್ಲಿ ಒಂದು ತೀರ್ಮಾನ ಮಾಡಿ ಹೇಳೋದಾಗುತ್ತೆ. ಕೇಳಿದ್ರಲ್ಲ, ಜನವರಿ 17 ಆಗ್ಲೇ ಫಿಕ್ಸ್ ಆಗಿತ್ತು. ದೆಹಲಿ ಹೈಕಮಾಂಡ್ ಜೊತೆಯಲ್ಲೂ ಮಾತುಕತೆ ನಡೆದಿತ್ತು. ಪಾದಯಾತ್ರೆ, ಸಮಾವೇಶ, ರ್ಯಾಲಿ ಹೀಗೆ ವಿವಿಧ ಹಂತಗಳಲ್ಲಿ ಪ್ರಸ್ತಾಪವಾಗಿದ್ದ ಪ್ಲಾನ್ ಕೊನೆಗೆ ಸೀಮಿತವಾಗಿದ್ದು ಒಂದು ಸಮಾವೇಶಕ್ಕೆ ಅಷ್ಟೇ. ಸಮಾವೇಶದ ಅಜೆಂಡಾ ಬುಲೆಟ್ ಫೈರ್ ಒಂದೇ ಅಲ್ಲ. ಇನ್ನು ಬಿಜೆಪಿಯ ಬೃಹತ್ ಹೋರಾಟದ ಉದ್ದೇಶ ಬಳ್ಳಾರಿಯಲ್ಲಿ ನಡೆದ ಬುಲೆಟ್ ಫೈರ್ ವಿಷಯ ಒಂದೇ ಅಲ್ಲ. ಗೃಹಲಕ್ಷ್ಮಿ ವಂಚನೆ ಆರೋಪ, ಒತ್ತುವರಿ, ದಲಿತರ ಮೇಲೆ ದೌರ್ಜನ್ಯ, ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ, ರೈತರ ಹೋರಾಟಗಳು ಇವೆಲ್ಲವೂ ಸೇರಿದಂತೆ ಇನ್ನೂ ಸಾಕಷ್ಟಿದೆ. ಬಳ್ಳಾರಿ ಫೈರಿಂಗ್ ಒಂದೇ ಮುಖ್ಯ ವಿಷಯ ಅಲ್ಲ, ಅದಕ್ಕೂ ಕಾರಣಗಳಿವೆ. ರೆಡ್ಡಿ ರಾಮುಲು ಹಿಡಿತದಲ್ಲಿರಬಾರದು ಬಿಜೆಪಿ. ಇದು ಬಿಜೆಪಿ ಹೈಕಮಾಂಡ್ ಯೋಜನೆಯಂತೆ. ರೆಡ್ಡಿಗಳ ಹಿಡಿತಕ್ಕೆ ಸಿಕ್ಕ ಕಾರಣಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೆಡ್ಡಿಗಳದ್ದೇ ಪ್ರಾಬಲ್ಯ ಮೆರೆಯಲು ಬಿಟ್ಟ ಕಾರಣಕ್ಕೆ ಬಿಜೆಪಿಗೆ ಕೆಟ್ಟ ಹೆಸರು ಬಂದು ಸಿಕ್ಕ ಅಧಿಕಾರವೂ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಅನ್ನೋದು ಹೈಕಮಾಂಡ್ ನಾಯಕರ ವಾದ. ಪಕ್ಷ ಗೆಲ್ಲಬೇಕು, ಆದರೆ ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ರೆಡ್ಡಿಗಳ ಹಿಡಿತಕ್ಕೆ ಹೋಗಬಾರ್ದು. ಅವರು ಬಿಜೆಪಿ ಹೇಳಿದಂತೆ ಕೇಳಬೇಕು. ಈಗೇನಾದ್ರೂ ಪಾದಯಾತ್ರೆ ಮಾಡಿದ್ರೆ ಆಗ ರೆಡ್ಡಿ, ಶ್ರೀರಾಮುಲು ಬಲಗೊಳ್ತಾರೆ. ಮತ್ತದೇ ಇತಿಹಾಸ ರಿಪೀಟ್ ಆಗಬಹುದು ಎಂಬ ಆತಂಕ ಬಿಜೆಪಿ ಹೈಕಮಾಂಡ್ಗಿದೆ. ಅಜೆಂಡಾ ಇಸ್ ಕ್ಲಿಯರ್. ಬಿಜೆಪಿ ಗೆಲ್ಲಬೇಕು. ಬಳ್ಳಾರಿಯಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಬೇಕು. ಆದ್ರೆ ಹಾಗೆ ಗೆಲ್ಲುವ ಬಿಜೆಪಿ ನಾಯಕರ ಪಕ್ಷದ ಹಿಡಿತ ಇರಬೇಕೇ ಹೊರತು ರೆಡ್ಡಿ ರಾಮುಲು ಕಂಟ್ರೋಲ್ ಇರಬಾರ್ದು. ಹಾಗೆ ನೋಡಿದ್ರೆ ಶ್ರೀರಾಮುಲು ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಿಜೆಪಿ ಹೈಕಮಾಂಡ್ಗೆ ಇದೆ. ಆದ್ರೆ ರೆಡ್ಡಿ ವಿಷಯದಲ್ಲಿ ಹಾಗಿಲ್ಲ. ಅದಕ್ಕೊಂದು ಇತಿಹಾಸ ಇದೆ.
ರಾಜ್ಯದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರ ನೋಡಿದ್ದು ಕುಮಾರಸ್ವಾಮಿ ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ. ಅದಾದ ಮೇಲೆ ಯಡಿಯೂರಪ್ಪ ಸಿಎಂ ಆದರೂ ರೆಡ್ಡಿಗಳು ಹೇಳಿದಂತೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೆಡ್ಡಿಗಳಿಂದಾಗಿಯೇ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯ ಪಾದಯಾತ್ರೆ ನಡೆದಿದ್ದೇ ರೆಡ್ಡಿಗಳ ವಿರುದ್ಧ. ಆ ವಿಷಯದಲ್ಲಿ ಹೈಕಮಾಂಡ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ. ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರನ್ನ ಜನಾರ್ದನ ರೆಡ್ಡಿ ಕೆಣಕದೆ ಹೋಗಿದ್ರೆ ಸಿದ್ದರಾಮಯ್ಯ ಪಾದಯಾತ್ರೆಯೇ ನಡೀತಾ ಇರಲಿಲ್ಲ. ರಾಜ್ಯದಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪ ಅವರಿಂದ ರಚನೆಯಾಗಿದ್ದ ಬಿಜೆಪಿ ಸರ್ಕಾರ ಪತನವೂ ಆಗ್ತಿರಲಿಲ್ಲ. ಬಿಜೆಪಿಯು ದುರ್ಬಲವಾಗ್ತಿರಲಿಲ್ಲ. ಎಲ್ಲದಕ್ಕೂ ಮೂಲ ಇರೋದೇ ರೆಡ್ಡಿಗಳಲ್ಲಿ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ರೆಡ್ಡಿಗಳಿಂದಾಗಿಯೇ ಬಿಜೆಪಿಗೆ ಕೆಟ್ಟ ಹೆಸರು ಬಂದಿತ್ತು. ಇದನ್ನೆಲ್ಲ ಬಿಜೆಪಿ ಹೈಕಮಾಂಡ್ ಮರ್ತಿಲ್ಲ. ಈಗೇನಾದ್ರೂ ಪಾದಯಾತ್ರೆ ನಡೆದ್ರೆ ಅದರಿಂದ ಬಿಜೆಪಿಗೆ ಬಲವಾಗೋದೇನೋ ಸತ್ಯ. ಆದ್ರೆ ಅದೇ ಹೊತ್ತಿನಲ್ಲಿ ರೆಡ್ಡಿ ಮತ್ತು ರಾಮುಲು ಅವರು ಪ್ರಬಲರಾಗ್ತಾರೆ. ಹೀಗಾಗಿ ಪಾದಯಾತ್ರೆಯಂತ ವಿಷಯಕ್ಕೆ ಹೋಗದೆ ಪಕ್ಷವನ್ನ ಬಲಿಷ್ಠಗೊಳಿಸುವ ಮನಸ್ಸು ಮಾಡಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಪಾದಯಾತ್ರೆ ನಡೆಯೋದೇ ಇಲ್ವಾ? ಹಾಗೇನಿಲ್ಲ, ಮುಂದೆ ನಡೆದ್ರೂ ನಡೆಯಬಹುದು. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಸ್ಟ್ರಾಟಜಿ ಚೇಂಜ್ ಆಗ್ತಾ ಇರುತ್ತವೆ. ಇದುವೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.